ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಷನ್ ಮಾಡೋಣಪ್ಪ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಿನ ಒಂದು ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನಿದೆಪ್ಪ ಅಂತಂದ್ರೆ ಇಸ್ರೋದಿಂದ ಇತ್ತೀಚೆಗೆ ಯಾವ ಭೂ ವೀಕ್ಷಣಾ ಉಪಗ್ರಹ ಉಡಾವಣೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ EOS-8. ನೆಕ್ಸ್ಟ್, ದೇಶದ 13ನೇ ಪ್ರಮುಖ ಬಂದರು ಆದ ವಧ್ವಾನ್ ಬಂದರನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಶಂಕುಸ್ಥಾಪನೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರ ಮಹಾರಾಷ್ಟ್ರದಲ್ಲಿ. ನೆಕ್ಸ್ಟ್, ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 17ನೇ ಆವೃತ್ತಿ ಎಲ್ಲಿ ಜರುಗಿದೆ? 17ನೇ ಆವೃತ್ತಿ ಎಲ್ಲಿ ಜರುಗಿದಪ್ಪ ಅಂತಂದ್ರ ಫ್ರಾನ್ಸ್ ನಲ್ಲಿ ಜರುಗಿದೆ. ಈ ಒಂದು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಪ್ರಥಮ ಸ್ಥಾನ ಯಾವಾಗ ಪಡೆದಪ್ಪ ಅಂತಂದ್ರೆ ಚೀನಾ ಪಡೆದಿದೆ. ಹಾಗೂ ಭಾರತ ಎಷ್ಟನೇ ಸ್ಥಾನ ಪಡೆದಿದೆಪ್ಪ ಅಂತಂದ್ರೆ 15ನೇ ಸ್ಥಾನವನ್ನು ಹೊಂದಿದೆ. ಮತ್ತು ಭಾರತಕ್ಕೆ ಎಷ್ಟು ಪದಕಗಳು ಲಭಿಸಿವೆಯಪ್ಪ ಅಂತಂದ್ರೆ 29 ಪದಕಗಳು ಲಭಿಸಿವೆ. ಭಾರತಕ್ಕೆ 7 ಚಿನ್ನ, 9 ಬೆಳ್ಳಿ ಹಾಗೂ 13 ಕಂಚುಗಳು ಲಭಿಸಿವೆ. ನೆಕ್ಸ್ಟ್, ಮರುಬಳಕೆ ಮಾಡಬಹುದಾದ ಮೊದಲ ಹೈಬ್ರಿಡ್ ರಾಕೆಟ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೋಮಿ 1. ನೆಕ್ಸ್ಟ್, ಇತ್ತೀಚೆಗೆ ನೀತಿ ಆಯೋಗದಿಂದ ಯಾವ ಅಭಿಯಾನವನ್ನು ಆರಂಭಿಸಲಾಗಿದೆ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಂಪೂರ್ಣತಾ ಅಭಿಯಾನ. ನೆಕ್ಸ್ಟ್, ವಿಶ್ವ ಮಟ್ಟದ ಸಂಶೋಧನೆಗೆ ಒತ್ತು ನೀಡಲು ಬೆಂಗಳೂರಿನಲ್ಲಿ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಬೆಂಗಳೂರಿನಲ್ಲಿ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆಯಪ್ಪ ಅಂತಂದ್ರೆ KVN ಸಿಟಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ರಿಷಬ್ ಶೆಟ್ಟಿಗೆ ನೀಡಲಾಗಿದೆ. ಕಾಂತಾರ ಸಿನಿಮಾದ ಅತ್ಯುತ್ತಮ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ನೀಡಲಾಗಿದೆ. ಹಾಗೂ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನಿತ್ಯಾ ಮೆನನ್ ಮತ್ತು ಮಾನಸಿ ಪರೇಖ್ ಅವರಿಗೆ ನೀಡಲಾಗಿದೆ. ಅತ್ಯುತ್ತಮ ಚಿತ್ರ ಯಾವ್ದಪ್ಪ ಅಂತಂದ್ರೆ ಆಟಮ್. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡದ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ಯಾವ್ದಪ್ಪ ಅಂತಂದ್ರೆ KGF 2. ನೆಕ್ಸ್ಟ್, 2024ರಲ್ಲಿ ಜಗತ್ತಿನ ಬಲಿಷ್ಠ ಫುಡ್ ಮತ್ತು ಡೈರಿ ಬ್ರ್ಯಾಂಡ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಮೂಲ್. ನೆಕ್ಸ್ಟ್, ತುಂಗಭದ್ರಾ ಡ್ಯಾಮಿನ 19ನೇ ಗೇಟ್ ಯಾರ ನೇತೃತ್ವದಲ್ಲಿ ಅಳವಡಿಕೆ ಮಾಡಲಾಗಿದೆ? ಯಾರ ನೇತೃತ್ವದಲ್ಲಿ ಅಳವಡಿಕೆ ಮಾಡಲಾಗಿದೆಪ್ಪ ಅಂತಂದ್ರೆ ಕಣ್ಣಯ್ಯ ನಾಯ್ಡು. ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಹೆಣ್ಣಿನ ವಿವಾಹದ ವಯಸ್ಸನ್ನು 18ರಿಂದ 21ಕ್ಕೆ ಏರಿಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ನೆಕ್ಸ್ಟ್, ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಕಮಲಾ ಹ್ಯಾರಿಸ್ ಅವರು ಯಾವ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ? ಯಾವ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರಪ್ಪ ಅಂತಂದ್ರೆ ಡೆಮಾಕ್ರೆಟಿಕ್. ನೆಕ್ಸ್ಟ್, 2024ರ US ಓಪನ್ ಟೆನ್ನಿಸ್ ನಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಬಿಟ್ಟು ಯಾರಪ್ಪ ಅಂತಂದ್ರೆ ಇಟಲಿ ದೇಶದ ಜೆನ್ನಿಕ್ ಶೆನ್ನರ್. ಹಾಗೂ ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಾರಪ್ಪ ಅಂತಂದ್ರೆ ಅರೆನಾ ಸಬಲೆಂಕಾ, ಇವರು ಬೆಲಾರಸ್ ದೇಶದವರು. ನೆಕ್ಸ್ಟ್, ಎತ್ತಿನಹೊಳೆ ಮೊದಲ ಹಂತದ ಯೋಜನೆಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಎಲ್ಲಿ ಉದ್ಘಾಟನೆ ಮಾಡಲಾಗಿದೆಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ನೆಕ್ಸ್ಟ್, ರೈಲ್ವೆ ಮಂಡಳಿಯ ಅಧ್ಯಕ್ಷ ಮತ್ತು CEO ಆಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಯಾರಪ್ಪ ಅಂತಂದ್ರೆ ಸತೀಶ್ ಕುಮಾರ್. ನೆಕ್ಸ್ಟ್, ಕೇರಳದ ಮೀಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಸಮಿತಿ ವರದಿ ನೀಡಿದೆ? ಕೇರಳದ ಒಂದು ಮೀಟು ಪ್ರಕರಣಕ್ಕೆ ಸಂಬಂಧಪಟ್ಟಿದಂತೆ ಯಾವ ಸಮಿತಿ ವರದಿ ನೀಡಿದೆಪ್ಪ ಅಂತಂದ್ರೆ ಹೇಮಾ ಸಮಿತಿ ವರದಿ ನೀಡಿದೆ. ನೆಕ್ಸ್ಟ್, NSG ಮಹಾನಿರ್ದೇಶಕರಾಗಿ ಯಾರು ನೇಮಕರಾಗಿದ್ದಾರೆ? NSG ನಿರ್ದೇಶಕರಾಗಿ ಯಾರು ನೇಮಕರಾಗ್ಯಾರಪ್ಪ ಅಂತಂದ್ರೆ ಶ್ರೀನಿವಾಸನ್ ಅವರು ನೇಮಕರಾಗಿದ್ದಾರೆ. ನೆಕ್ಸ್ಟ್,
2024 ಮತ್ತು 25ರಲ್ಲಿ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಭಾರತದ ಜಿಡಿಪಿ ಎಷ್ಟು ಇರಲಿದೆ ಎಂದು ಅಂದಾಜಿಸಲಾಗಿದೆ. ಎಷ್ಟು ಇರಲಿದೆಪ್ಪ ಅಂತ ಅಂದಾಜಿಸಲಾಗಿದೆಪ್ಪ ಅಂತಂದ್ರೆ 7% ಇರಲಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ನೆಕ್ಸ್ಟ್, FDI ಹೂಡಿಕೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನವನ್ನು ಹೊಂದಿದೆ? ಕರ್ನಾಟಕ ಎಷ್ಟಪ್ಪ ಅಂತಂದ್ರೆ 2ನೇ ಸ್ಥಾನವನ್ನು ಹೊಂದಿದೆ ಹಾಗೂ ಮಹಾರಾಷ್ಟ್ರ ಏನಪ್ಪಾ ಅಂತಂದ್ರ 1ನೇ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್, ಟೈಮ್ಸ್ ನಿಯತಕಾಲಿಕ AI ಪ್ರಭಾವಿಗಳ ಪಟ್ಟಿಯಲ್ಲಿ ಯಾರು 1ನೇ ಸ್ಥಾನದಲ್ಲಿದ್ದಾರೆ? 1ನೇ ಸ್ಥಾನದಾಗ ಯಾರು ಇದ್ದಾರಪ್ಪ ಅಂತಂದ್ರ ಸುಂದರ್ ಪಿಚೈ ಅವರು ಇದ್ದಾರೆ. ನೆಕ್ಸ್ಟ್, ರಾಜಸ್ಥಾನ್ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕವಾಗಿದ್ದಾರೆ? ಯಾರು ನೇಮಕ ಆಗ್ಯಾರಪ್ಪ ಅಂತಂದ್ರ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ನೇಮಕವಾಗಿದ್ದಾರೆ. ನೆಕ್ಸ್ಟ್, 2024ನೇ ಸಾಲಿನ ದೇವರಾಜ್ ಅರಸು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಯಾರಿಗೆ ನೀಡಲಾಗಿದೆಪ್ಪ ಅಂತಂದ್ರ SK ಕಾಂತ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್, ICC ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಜೈಶಾ ಅವರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್, ಭಾರತದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಯ್ಕೆ ಆದವರು ಯಾರು? ಯಾರ್ಯಾರು ಆಯ್ಕೆ ಆಗ್ಯಾರಪ್ಪ ಅಂದ್ರೆ ನಮ್ಮ ಭಾರತದಿಂದ ಪ್ರಶಾಂತ್ ನಾಯಕ್ ಮತ್ತು ಶುಭಾಂಶು ಶುಕ್ಲಾ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ವಿಶ್ವದ 2ನೇ ಅತಿ ದೊಡ್ಡ ವಜ್ರ ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ? ಬೋಟ್ಸ್ವಾನಾದಲ್ಲಿ ಪತ್ತೆಯಾಗಿದೆ. ನೆಕ್ಸ್ಟ್, ಕೆನ್ಯಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ದೊಡ್ಡ ಗಣೇಶ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗೋವಿಂದ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಮಹಿಳೆಯರಿಗೆ ಕೆಲಸದ ಸ್ಥಳದ ಸುರಕ್ಷತೆಗಾಗಿ ಯಾವ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ? ಮಹಿಳೆಯರ ಒಂದು ಸುರಕ್ಷತೆಗಾಗಿ ಯಾವ ಪೋರ್ಟಲ್ ಬಿಡುಗಡೆ ಮಾಡಲಾಗಿದೆಪ್ಪ ಅಂತಂದ್ರೆ ಸಿಬಾಕ್ಸ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಲಾಗಿದೆ. ನೆಕ್ಸ್ಟ್, ಏಷ್ಯಾದ ಶ್ರೀಮಂತ ಗ್ರಾಮ ಯಾವುದು? ಏಷ್ಯಾದಲ್ಲಿ ಶ್ರೀಮಂತ ಗ್ರಾಮ ಯಾವ್ದಪ್ಪ ಅಂತಂದ್ರೆ ಗುಜರಾತ್ನ ಮಾಧವಪುರ ಗ್ರಾಮ. ನೆಕ್ಸ್ಟ್, ದೇಶದ ಮೊದಲ ಬ್ರೈಲ್ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಅಂತಂದ್ರೆ ಒಡಿಶಾ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್, ಜಗತ್ನ ಅತಿ ದೊಡ್ಡ ಅನಿಲ ನಿಕ್ಷೇಪ ಎಲ್ಲಿ ಪತ್ತೆಯಾಗಿದೆ? ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಗತ್ತಿನ ಅತಿ ದೊಡ್ಡ ಅನಿಲ ನಿಕ್ಷೇಪ ಪತ್ತೆಯಾಗಿದೆ. ನೆಕ್ಸ್ಟ್, ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆಯಿಂದ ಯಾವ ಕಾರ್ಯಕ್ರಮ ಆರಂಭ ಮಾಡಲಾಗಿದೆ? ನಮ್ಮ ಒಂದು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯಿಂದ ಯಾವ ಒಂದು ಕಾರ್ಯಕ್ರಮ ಆರಂಭವಾಗಿದೆಪ್ಪ ಅಂತಂದ್ರೆ ನಾವು ಮನುಜರು ಎಂಬ ಕಾರ್ಯಕ್ರಮ ಆರಂಭ ಮಾಡಲಾಗಿದೆ. ನೆಕ್ಸ್ಟ್, ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರದ ರಜೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ? ಇದನ್ನು ಒಡಿಶಾ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ. ನೆಕ್ಸ್ಟ್, ಇಡಿ ಪೂರ್ಣಾವಧಿ ಮುಖ್ಯಸ್ಥರಾಗಿ ಯಾರು ನೇಮಕರಾಗಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ರಾಹುಲ್ ನವೀನ್ ಅವರು ನೇಮಕರಾಗಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಯಾರು ನೇಮಕರಾಗಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಪಿ ಹರೀಶ್ ಅವರು.